ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಎಲ್ಲರೂ ಹೇಗಿದ್ದೀರಾ? ಈ ಒಂದು ವ್ಲಾಗ್ ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ, ಮಾರ್ನಿಂಗ್ ಟು ಆಫ್ಟರ್ನೂನ್ವರೆಗೂ. ಆ್ಯಂಡ್ ಕಾಟರಮ್ಮ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಆ ಒಂದು ವ್ಲಾಗ್ ಕೂಡ ಇದರಲ್ಲೇ ಇರುತ್ತೆ. ಆ್ಯಂಡ್ ಏನು ನಾವು 9 ವೀಕ್ಸ್ ದೇವಸ್ಥಾನಕ್ಕೆ ಹೋಗ್ತಿದ್ವಲ್ಲ, ಸೊ ಸಕ್ಸಸ್ಫುಲಿ 9th ವೀಕು ನಾವು ಕಂಪ್ಲೀಟ್ ಮಾಡ್ತಾಯಿದ್ವಿ. ಸೊ ಅದಕ್ಕಂತ ಮಾರ್ನಿಂಗ್ ಬೇಗನೆ ಎದ್ದು ನಾನು ಇಲ್ಲಿ ಆಚೆಗಡೆ ಎಲ್ಲ ಕಸ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೆ. ಬಿಕಾಸ್ ಮಾರ್ನಿಂಗ್ ಬೇಗ ಎದ್ರೇ ನಮಗೆ ಕೆಲಸ ಎಲ್ಲ ಹಾಕೋದು, ಇಲ್ಲಾಂದರೆ ಲೇಟ್ ಆದರೆ ನಮಗೆ ಮತ್ತೆ ಕೆಲಸ ಎಲ್ಲ ಪೆಂಡಿಂಗಾಗಿ ಹೋಗ್ಬಿಡುತ್ತೆ. ಇನ್ನೊಂದು ಈ ಒಂದು ವೀಕ್ ನಮ್ಮ ಪಾಪು ಕೂಡ ಬರ್ತಿದ್ದಾಳೆ. ಸೊ ಅದಕ್ಕಂತ ಹೇಳಿಬಿಟ್ಟು ಅವಳು ಇನ್ನೂ ಮಲಗಿದ್ಲು. ಅವಳು ಎದ್ದೋಳು ಅಷ್ಟರೊಳಗಡೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಕೂಡ ಬೇಗ ಬೇಗ ಮುಗಿಸ್ಕೊಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಬೇಗನೆ ನಾನು ಕೆಲಸನ ಮಾಡ್ತಿದ್ದೆ. ಆ್ಯಂಡ್ ಮಾರ್ನಿಂಗು ಮಾಮೂಲಿ ಟಿಫನ್ ಮಾಡ್ತಿದ್ದೆ. ಬಿಕಾಸ್ ನಮ್ಮ ಹಸ್ಬೆಂಡ್ ಕೂಡ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕಲ್ವಾ. ಸೊ ಅದಕ್ಕಂತ ಹೇಳಿಬಿಟ್ಟು ಮಾರ್ನಿಂಗೇ ಬೇಗ ಎದ್ದು ರೈಸು ಮತ್ತು ವಾಂಗಿಬಾತ್ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಸೊ ರೈಸ್ಗೆ ಏನು ಅಳತೆಗೆ 1 ಗ್ಲಾಸ್ ಆಫ್ ಅಕ್ಕಿ ತೊಗೊಂಡಿರ್ತೀರೋ ಅದಕ್ಕೆ 2 ಗ್ಲಾಸ್ ಆಫ್ ನೀರನ್ನ ಹಾಕಬೇಕು. ಅವಾಗೆ ಅಕ್ಕಿ ಉದ್ರುದ್ರಾಗಿ ಬರೋದು. ಕುಕ್ಕರಲ್ಲಿ ಆಗಿರ್ಬೋದು, ಅಥವಾ ನಾನು ಯಾವತ್ತೂ ತಪ್ಪೆನಲ್ಲಿ ಮಾಡಿಲ್ಲ. ಸೊ ಕುಕ್ಕರ್ನಲ್ಲಿ ನಾವು ಯಾವ ಥರ ಅಳತೆ ತೊಗೊಂಡಿರ್ತೀವಲ್ಲ, ಸೊ ಅಷ್ಟು ಡಬಲ್ಲಾಗಿ ಕಪ್ ಆಫ್ ವಾಟರ್ನ ನಾನು ಅಲ್ಲಿ ಹಾಕೋಬೇಕಾಗುತ್ತೆ. ಓಕೆನಾ? ಸೊ ಆವಾಗ ರೈಸ್ ಉದ್ರುದ್ರಾಗಿ ಬರುತ್ತೆ. ಬೇಕಾಗಿದ್ದರೆ ಅದರಲ್ಲಿ ಸ್ವಲ್ಪ 1-2-3 ಡ್ರಾಪ್ಸ್ ಆಫ್ ಆಯಿಲ್ನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಇಲ್ಲಿ ಸೈಡಲ್ಲಿ ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಯಶಿ ಹೆದ್ರೆ ಮತ್ತು ಅವಳಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು, ಮತ್ತು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಮತ್ತು ಅಲ್ಲೂ ಎತ್ಕೊಂಡು ಹೋಗಬೇಕಾಗುತ್ತೆ. ಸೊ ಅದಕ್ಕಂತ ಕಾಯಿಸಿಟ್ಬಿಟ್ರೆ ಅದು ತಣ್ಣಗಾಗುತ್ತೆ, ಬೆಚ್ಚಗೆ ಮಾಡಿಕೊಂಡು ಎತ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು, ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಕಾಯಿಸಿಕ್ಕೊತಾ ಇದ್ದೀನಿ. ಮತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಬಂದು ನಾನಿಲ್ಲಿ ವಾಂಗಿಬಾತ್ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೆ. ಸೊ ಫಸ್ಟ್ ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡು ಎತ್ತಿಕ್ಕೊತಾ ಇದ್ದೀನಿ. ಸೊ ಅದಕ್ಕೆ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದು ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇಲ್ಲಿ ಹುಣಸೆಹಣ್ಣು ಹಾಕ್ದಿರ ಟೊಮೆಟೊ ಹಾಕಿ ವಾಂಗಿಬಾತ್ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಇರುತ್ತೆ. ಒಂದು ಟರ್ಮೈಂಡ್ ಹಾಕ್ಕೊಂಡು, ಅಂದರೆ ಹುಣಸೆಹಣ್ಣು ಹಾಕ್ಕೊಂಡು ನೀವು ಇಲ್ಲಿ ಗೊಜ್ಜನ್ನ ಮಾಡ್ಕೋಬೋದು, ಅಥವಾ ಮಾಮೂಲಿ ಟೊಮೆಟೊನ ಎಲ್ಲ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಗೊಜ್ಜನ್ನ ಮಾಡ್ಕೋಬೋದು. ಮತ್ತು ಇನ್ನೊಂದು ರೀತಿ ಲೈಕ್ ಪಲಾವ್ ಟೈಪು ಒಂದೇ ಸತಿ ಬಾತ್ ಥರನೇ ಕುಕ್ಕರಲ್ಲಿ ಒಂದೇ ಸತಿ ಮಾಡ್ಕೋಬೋದು. ಇಲ್ಲಿ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ ಆದಮೇಲೆ ನಾನು ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನ ಎರಡನ್ನೂ ಹಾಕ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆಗಿದ್ದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಬಟಾಣಿನ ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೆ. ಮತ್ತು ತರಕಾರಿ ಎಲ್ಲ ಸ್ವಲ್ಪ ತಿನ್ನಲ್ಲ ಅಲ್ವಾ, ಸೊ ಅದಕ್ಕಂತ ಹೇಳಿಬಿಟ್ಟು ನನ್ನ ಹತ್ರ ಗೊಜ್ಜಲ್ಲಿ ತರಕಾರಿ ಎಲ್ಲ ಹಾಕಿ ಮಾಡ್ತಿರ್ತೀನಿ ಅವಾಗವಾಗ. ಸೊ ಬಟಾಣಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಈ ಥರ ಚಿಕ್ಕದಾಗಿ ಬದನೆಕಾಯಿನ ಕಟ್ ಮಾಡಿಕೊಂಡು ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಟೊಮೆಟೊನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬಟಾಣಿ ಬೇಕಂದರೆ ನೀವು ಹಾಕೋಬೋದು, ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಬಟಾಣಿ, ಬದನೆಕಾಯಿ, ಟೊಮೆಟೊ ಎಲ್ಲ ಬೆಂದಿದ್ದಾದಮೇಲೆ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನಿಮಗೇನಾದರೂ ಬದನೆಕಾಯಿ ಉದ್ದುದ್ದ ಬೇಕಂದರೆ ಸ್ವಲ್ಪ ಉದ್ದುದ್ದಾಗೆ ನೀವು ಕಟ್ ಮಾಡ್ಕೋಬೋದು. ಯಾರಾದರೂ ತಿನ್ನಲ್ಲ ಅಂತ ಇರ್ತಾರಲ್ವ, ಸೊ ಅದಕ್ಕಂತ. ಸೊ ನಮ್ಮ ಮನೇಲಿ ನಮ್ಮ ಯಜಮಾನರು ಬದನೆಕಾಯಿ ತಿನ್ನಲ್ಲ, ಅದಕ್ಕಂತ ಹೇಳ್ಬಿಟ್ಟು ಚಿಕ್ಕದಾಗೆ ಪೀಸಸ್ ಮಾಡಿ ಹಾಕ್ತೆ. ಸೊ ನಿಮ್ಮ ಮನೇಲಿ ಬದನೆಕಾಯಿ ತಿಂತೀವಿ ಫೇವ್ರೇಟ್ ಅಂತ ಇದ್ದಾಗ, ಸೊ ಬದನೆಕಾಯಿನ ಲೈಕ್ ಬಾಯಿಗೆ ಸಿಗೋ ಥರನೇ ನೀವು ದೊಡ್ಡದಾಗಿ ಕಟ್ ಮಾಡಿ ನೀವು ಅದನ್ನು ಹಾಕೋಬಹುದು. ಸೊ ಫ್ರೈ ಆಗಿದ್ದಾದ್ಮೇಲೆ MTR ವಾಂಗಿಬಾತ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತ್ ಗೊಜ್ಜು ರೆಡಿ ಆಗಿರುತ್ತೆ. ಸೊ ಇದು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಹಾಗೆ ಮಾರ್ನಿಂಗ್ ಟಿಫನ್ಗೂ ತಿನ್ಬೋದು. ಸೊ ಅಡುಗೆ ಎಲ್ಲ ಮುಗಿಸಿ ಲಂಚ್ ಬಾಕ್ಸ್ ಎಲ್ಲ ಹಾಕಿ ಮತ್ತು ಯಶಿನ ರೆಡಿ ಮಾಡಿ ನಾವೆಲ್ಲ ರೆಡಿ ಆಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಯಶಿಗೆ ಏನೇನು ಐಟಮ್ಸ್ ಬೇಕು ಅವಳನ್ನು ಕರ್ಕೊಂಡು ಹೋಗ್ತಿದ್ದೀವಲ್ಲ. ಸೊ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಮಗು ಅಳೋದು ಮತ್ತು ಅವಳಿಗೇನಾದರೂ ಹಸು ಆಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೇನಾದರೂ ಸ್ವಲ್ಪ ತಿಂಡಿ ಐಟಮ್ಸ್ ಅಥವಾ ಏನಾದರೂ ಮನೇಲಿ ಮಾಡಿರೋ ಐಟಮ್ಸ್ ತೊಗೊಂಡು ಸೊ ಎಲ್ಲ ಎತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ಸೊ ಅವತ್ತು ಏನಂತಲೇ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಲೇಟ್ ಆಯಿತು ಹೋಗೋ ಅಷ್ಟರೊಳಗಡೆ. ಮತ್ತು ಹೋದ್ವಿ, ಕ್ಯೂ ಮಾತ್ರ ತುಂಬ ಅಂದರೆ ತುಂಬಾ ಇತ್ತು. ಎಷ್ಟೊತ್ತು ಕ್ಯೂ ಇತ್ತಂದರೆ ಅಲ್ಲಿ ಹೋಮ ಎಲ್ಲ ಮಾಡ್ತಾಯಿದ್ರು. ಮತ್ತು ನಾವು ಹೋಗೋ ಅಷ್ಟರೊಳಗಡೆ ಕರೆಕ್ಟಾಗಿ ಯಾವಾಗಲೂ ಅಷ್ಟೇ
ಪ್ರತಿ ದಿವಸನೂ ನಮಗೆ 12 ಒಳಗಡೆ ನಮಗೆ ದರ್ಶನ ಆಗ್ತಿತ್ತು. ನಾನು ನಿಮಗೆ ಮೊದಲೇ ಹೇಳಿದ್ದೆ 12 ಒಳಗಡೆ ದರ್ಶನ ಮಾಡಬೇಕಾಗುತ್ತೆ. ಅದಾದಮೇಲೆ 1 ಆಗುತ್ತೆ ದರ್ಶನ ಮಾಡ್ಕೊಳಕ್ಕೆ. ಯಾಕಂದರೆ 12 ಆದಮೇಲೆ ಬಾಗಿಲಾಕ್ಬಿಡ್ತಾರೆ, ದೇವ್ರಿಗೆ ಪೂಜೆ ಮಾಡ್ತಿರ್ತಾರೆ ಅವರು. ಸೊ ಅದಕ್ಕಂತ ಹೇಳಿಬಿಟ್ಟು ನಾವು ಆದಷ್ಟು ಬೇಗನೆ ಹೋದ್ವಿ, ಟ್ರೈ ಮಾಡಿದ್ವಿ. ಬಟ್ ಆದರೆ ಲಾಸ್ಟ್ ವೀಕಲ್ಲಿ ಮಾತ್ರ ನಮಗೆ ತುಂಬ ಅಂದರೆ ತುಂಬಾ ಸತಾಯಿಸ್ತು. ಆ್ಯಂಡ್ ತುಂಬ ಲೇಟ್ ಕೂಡ ಆಯಿತು. ನಮ್ಮನ್ನ ಅಲ್ಲಿ ಲಾಕ್ ಮಾಡಿಬಿಟ್ಟಿದ್ರು. ಸೊ ನಾವಲ್ಲಿ 1 ಅವರು ವೆಯ್ಟ್ ಮಾಡಿದ್ವಿ, ಮತ್ತೆ ತಾಯಿ ದರ್ಶನಕ್ಕಂತ ಹೇಳಿಬಿಟ್ಟು ವೆಯ್ಟ್ ಮಾಡಿದ್ವಿ. ಅಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಯಾವಾಗ ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ, ಇದೆಲ್ಲ ಮಾತಾಡ್ಕೊಂಡು ಇದ್ವಿ. ಸೊ ಅದಾದಮೇಲೆ ಮತ್ತೆ ನಾವು ಕ್ಯೂವಲ್ಲಿ ಮತ್ತೆ ಸ್ಟಾರ್ಟ್ ಆದ್ವಿ. ಮತ್ತು 1 ಅವ್ರು ನಮ್ಮನ್ನು ಒಳಗಡೆ ಬಿಟ್ಟರು. ಸೊ ಅಷ್ಟರೊಳಗಡೆ ದೇವ್ರದ್ದು ಎಲ್ಲ ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮನ್ನು ಬಿಟ್ಟರು. ನಾವು ಕೂಡ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಬಂದು, ನಿಜ ಹೇಳಬೇಕಂದ್ರೆ ನಂಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ತುಂಬ ಕಣ್ತುಂಬಿಸ್ಕೊಂಡ್ವಿ. ಬಟ್ ಆದರೆ ಸ್ವಲ್ಪ ಫೀಲಿಂಗ್ ಕೂಡ ಇತ್ತು ಲಾಸ್ಟ್ ವೀಕು ಅಂತ ಹೇಳಿಬಿಟ್ಟು. ನಾವು ಪ್ರಾಪರಾಗಿ 9 ವೀಕ್ಸ್ ಕೂಡ ಎಲ್ಲೂ ಮಿಸ್ ಮಾಡ್ದಿರಾನೆ ನಮಗೆ ದೇವರು ದಾರಿ ಕೊಟ್ಟರು ಹೋಗಿ ಬರೋದಕ್ಕೆ. ಬಟ್ ಲಾಸ್ಟ್ ವೀಕು ಸ್ವಲ್ಪ ಫೀಲ್ ಆಯಿತು, ನನಗೆ ಆಗಿರ್ಬೋದು, ಅಕ್ಕನಿಗೆ ಆಗಿರ್ಬೋದು. ಸೊ ಈ ಒಂದು ಸ್ಟ್ಯಾಚ್ಯೂ ಹತ್ರ ನಾವು ಹೋಗೇ ಇದ್ದಿಲ್ಲ, ತುಂಬ ರಶ್ ಇತ್ತು ಅಂತ ಹೇಳಿಬಿಟ್ಟು ಯಾವತ್ತೂ ಹೋಗೇ ಇದ್ದಿಲ್ಲ. ಸೊ ನಮ್ಮನ್ನ ಕೂಡಕ್ಕಿದ್ದಕ್ಕೆ ಏನೋ ಗೊತ್ತಿಲ್ಲ, ಅಲ್ಲಿ ಸ್ವಲ್ಪ ಕಮ್ಮಿ ಆಯಿತು ರಶ್ಶು. ಸೊ ಆಮೇಲೆ ನಾವು 1:30 ಆಗಿತ್ತು ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟರೊಳಗಡೆ. ಅಲ್ಲಿ ಬಂದು ನಾವು ಆ ಸ್ಟ್ಯಾಚ್ಯೂ ಹತ್ರ ಹೋಗಿಬಿಟ್ಟು ಮುಕ್ಕೊಂಡು ಮತ್ತು ಅಲ್ಲಿ ಅಕ್ಕಪಕ್ಕ ಎಲ್ಲ ನೋಡಿಕೊಂಡು, ಇಲ್ಲಿ ಎಲ್ಲ ಏನಾದರೂ ದೃಷ್ಟಿ ಎಲ್ಲ ಆಗಿದ್ರೆ ಅದನ್ನು ತೆಗಿತಾರೆ, ಪ್ರತಿಯೊಂದೂ ಅವರು ಇಲ್ಲಿ ಮಾಡ್ತಾರೆ. ಸೊ ಅದನ್ನೆಲ್ಲನೂ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಬಂದ್ವಿ. ಫಸ್ಟು ದೀಪ ಹಚ್ಚೋಕೆ ಮುಂಚೆನೇ ನಾವು ಈ ಒಂದು ದೇವ್ರದ್ದು ಸ್ಟ್ಯಾಚ್ಯೂ ಹತ್ರ, ಕಾಟೇರಮ್ಮ ದೇವ್ರ ಸ್ಟ್ಯಾಚ್ಯೂ ಹತ್ರ ಹೋಗಿಬಿಟ್ಟು ಮುಕ್ಕೊಂಡು ಮತ್ತೆ ನಾವು ಬಂದು ಇಲ್ಲಿ ದೀಪ ಹಚ್ಚಿದ್ವಿ. ನಾವು ಒಂದು ಸೈಡಲ್ಲಿ ಕೂತ್ಕೊಂಡು ಫಸ್ಟು ದೀಪ ಎಲ್ಲ ರೆಡಿ ಮಾಡಿಕೊಂಡು ಏನೇನು ಬೇಕು ಅಂತ ಹೇಳಿಬಿಟ್ಟು ಮತ್ತು ಆ ಸ್ಟ್ಯಾಚ್ಯೂ ಮುಂದೆಗಡೆ ಹೋಗಿಬಿಟ್ಟು ಅಮ್ಮನ ಹತ್ರ ದೀಪ ಹಚ್ಬಿಟ್ಟು ಅವ್ರಿಗೆ ಆರತಿ ಎತ್ತಿಬಿಟ್ಟು ಮತ್ತು ಸಾಂಬ್ರಾಣಿ ಕಡ್ಡಿಯಲ್ಲಿ ಪೂಜೆ ಮಾಡಿಬಿಟ್ಟು ಅವ್ರನ್ನ ಬೇಡಿಕೊಂಡು ನಾವು ಯಾವಾಗಲೂ ಅಷ್ಟೇ ಇದೇ ಥರನೇ ಮಾಡ್ತಿದ್ದು. ಆ್ಯಂಡ್ ಈ ಸತಿ ಯಶಿ ಬಂದಿದ್ಲು ಅಂತ ಹೇಳಿಬಿಟ್ಟು ಯಶಿ ಕೈಯಲ್ಲೂ ಕೂಡ ನಾನು ಅಮ್ಮನಿಗೆ ದೀಪ ಆರತಿನ ಬೆಳಗಿಸ್ದೆ. ಸೊ ಇಲ್ಲಿ ಏನು ಪಿಕ್ಚರ್ಸ್ ಹಾಕಿದ್ದೀನಲ್ಲ, ಸೊ ಈ ಥರನೇ ಇರೋದು ಅಲ್ಲಿ ದೇವಸ್ಥಾನದ ಹತ್ರ. ಸೊ ಯಾರಾದರೂ ನೋಡಿಲ್ಲ ಅಂತ ಅಂದಾಗ ನೀವು ನೋಡ್ಬೋದು. ಸೊ ಸಕ್ಸಸ್ಫುಲ್ಲಿ 9 ವೀಕ್ಸ್ ಕಂಪ್ಲೀಟ್ ಆಯಿತು ಅಂತ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ಕೂಡ ತಿಳಿಸ್ಕೊಡಿ, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಥವರೆಗೂ ಟಾಟಾ, ಬಾಯ್ ಬಾಯ್.